ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ನನ್ನ ಹಸ್ಬೆಂಡು ಹಾಲು ತೊಗೊಂಡು ಬಂದಿದ್ದರು. ಹಾಲು ಕಾಯೋದಕ್ಕೆ ಇಡೋಕ್ಕೆ ಅಂತ ಹೇಳಿ ನಾನು ಒಂದು ಪಾತ್ರೆಗೆ ಹಾಲನ್ನು ಹಾಕ್ತಾ ಇದ್ದೀನಿ. ನನಗೆ ಬೆಳಗ್ಗೆನೇ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಹಾಲು ಇಷ್ಟಪಟ್ಟು ಕುಡಿತಾ ಇದ್ದೆ ಮುಂಚೆ, ಆದರೆ ಇವಾಗ ಅದನ್ನು ಇಷ್ಟಪಟ್ಟು ಕುಡಿಯೋದಿಲ್ಲ. ನನ್ನ ಹಸ್ಬೆಂಡ್ ಮಾತ್ರ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಟೀ ಕುಡಿತಾರೆ ಅಷ್ಟೇ. ಇನ್ನು ನನ್ನ ಮಗಳಿಗೂ ಸಹ 2 ಟೈಮ್ಸ್ ಹಾಲನ್ನು ಕೊಡ್ತೀನಿ. ಹಾಲನ್ನು ಕಾಯೋದಕ್ಕೆ ಇಟ್ಟ ಮೇಲೆ ನನ್ನ ಮಗಳಿಗೆ ಯಾವಾಗಲೂ ಬಿಸಿನೀರು ಕೊಡ್ತೀನಿ. ಅವಳಿಗೋಸ್ಕರ ಬಿಸಿನೀರು ಕಾಯಿಸೋಣ ಅಂತ ಇನ್ನೊಂದು ಸೈಡ್ ಇಟ್ಟಿದ್ದೀನಿ. ಹಾಗೆ ನಾನು ಬೆಳಗ್ಗೆ 1 ಟೈಮ್ ಬಿಸಿನೀರನ್ನ ಕುಡಿತೀನಿ. ಇವತ್ತು ನನಗೆ ಬೆಳಗ್ಗೆನೇ ಸ್ವಲ್ಪ ಯಾಕೋ ಕೆಮ್ಮು ಬಂದಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು, ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಒಂದು 2 ಎಲೆಯಷ್ಟು ತುಳಸಿನ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಲವಂಗನ ಹಾಕ್ಕೊಂಡು ಕುಡಿಯೋಣ ಅಂತ ಹೇಳಿ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಕುಡಿತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ಗಂಟಲು ಕೆರೆತ ಅಥವಾ ಕೆಮ್ಮಿದ್ರೆ ಬೇಗ ಸ್ಟಾಪ್ ಆಗುತ್ತೆ. ಇದು ಕೆಮ್ಮಿಗೆ ಒಳ್ಳೆ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ನೀವು ಒಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ, ಬೇಗ ಕೆಮ್ಮು ಕಡಿಮೆ ಆಗುತ್ತೆ. ಮತ್ತು ನಿಮಗೆ ಗಂಟ್ಲು ಏನಾದರೂ ಕಟ್ಟಿದರೆ ಮತ್ತು ಕಫ ಏನಾದರೂ ಜಾಸ್ತಿ ಆಗಿದ್ದರೆ ಈ ಹೋಮ್ ರೆಮಿಡಿ ನಿಮಗೆ ತುಂಬಾ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಕುಡಿಬೇಕಾಗುತ್ತೆ ಇದನ್ನು. ಇವತ್ತಿನ ಬೆಳಗಿನ ತಿಂಡಿಗೆ ಅಂತ ಹೇಳಿ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಡ್ಯೂಟಿಗೆ ಹೋಗಿದ್ರು ಇವತ್ತು ಬೇಗನೆ. ನನಗೆ ಮತ್ತು ನನ್ನ ಮಗಳಿಗೆ ಅಂತ ಹೇಳಿ ಸಿಂಪಲ್ಲಾಗಿ ಇವತ್ತು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಈ ಉಪ್ಪಿಟ್ಟಿಗೆ ಜಾಸ್ತಿ ಕ್ಯಾರೆಟ್ ಹಾಕಿ ಮಾಡಿದ್ದೀನಿ, ಬೇರೆ ಯಾವುದೇ ರೀತಿ ತರಕಾರಿ ಹಾಕಿಲ್ಲ. ನನಗೆ ಜಾಸ್ತಿ ಉಪ್ಪಿಟ್ಟು ಇಷ್ಟ ಆಗಲ್ಲ. ಈ ರೀತಿ ಅಪರೂಪಕ್ಕೆ ಮಾಡಿದಾಗ ಅಥವಾ ತರಕಾರಿ ಜಾಸ್ತಿ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಸಿಕ್ಕಾಬಟ್ಟೆ ಬಿಸಿಲಿದೆ. ಅದಕ್ಕೆ ಅಂತ ಹೇಳಿ ನಾನು ಇವತ್ತು ಎಳ್ನೀರನ್ನ ಕಿತ್ಕೊಂಡು ಬಂದಿದ್ದೀನಿ, ನಾನು ನನ್ನ ಮಗಳು ಕುಡಿಯೋಣ ಅಂತ ಹೇಳಿ. ನಮ್ಮ ತೋಟದಲ್ಲಿ ಎಳ್ನೀರು ಒಂದು 2-3 ರೀತಿ ಎಳ್ನೀರಿದೆ. ಒಂದು ತುಂಬಾ ಸ್ವೀಟಾಗಿರುತ್ತೆ, ಇನ್ನೊಂದು ಸ್ವಲ್ಪ ಒಗರು ಅಂತ ಅನಿಸುತ್ತೆ, ಇನ್ನೊಂದು ಅಷ್ಟೊಂದು ಸ್ವೀಟು ಇರಲ್ಲ, ಒಗರು ಇರಲ್ಲ, ಒಂದು ರೀತಿ ಸಪ್ಪೆ ಅಂತ ಅನಿಸುತ್ತೆ. ಆ ರೀತಿಯೂ ಇದೆ. ನನ್ನ ಮಗಳಿಗೋಸ್ಕರ ನಾನಿವತ್ತು ಸ್ವೀಟಾಗಿರೋವಂಥ ಎಳ್ನೀರನ್ನ ಕೊಚ್ಕೊಂಡು ಬಂದಿದ್ದೀನಿ. ಅವಳು ಎಳ್ನೀರನ್ನ ಇಷ್ಟಪಟ್ಟು ಕುಡಿತಾಳೆ. ನನಗೆ ಅಷ್ಟು ಇಷ್ಟ ಆಗಲ್ಲ, ನಾನು ಸ್ವಲ್ಪನೇ ಕುಡಿಯೋದು. ಇಷ್ಟ ಕಷ್ಟ ಅನ್ನೋದಕ್ಕಿಂತ ಈ ಬೇಸಿಗೆಯಲ್ಲಿ ತುಂಬಾ ಒಳ್ಳೆಯದಲ್ವ, ಅದಕ್ಕೋಸ್ಕರ ಕುಡಿತೀವಿ. ಎಳ್ನೀರಿಗಿಂತ ನನಗೆ ಇದರಲ್ಲಿ ಕಾಯಿ ಇರುತ್ತಲ್ಲ, ಅಂದರೆ ಎಳೆ ಗಂಜಿ ಇರುತ್ತಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಎಳ್ನೀರು ಕುಡಿದಾಗ ಈ ರೀತಿ ಗಂಜಿನ ತಿನ್ನೋದಕ್ಕೆ ಮಿಸ್ ಮಾಡೋದೇ ಇಲ್ಲ. ತುಂಬ ಟೇಸ್ಟಿ ಆಗಿರುತ್ತೆ ಈ ಎಳೆಕಾಯಿ. ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ನಾನು ರೈಸ್ ಮತ್ತು ಸಾಂಬಾರು ಮತ್ತು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈ ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ನಾನು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ. ಈ ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಗೋರಿಕಾಯಿನ ಫಸ್ಟೇ ಒಂದು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ. ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ಅಂತ ನಾನಿಲ್ಲಿ 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಎಲ್ಲ ಬೆಂದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಗೋರಿಕಾಯಿನ ಹಾಕ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ತೆಂಗಿನಕಾಯಿ ತುರಿನ ಹಾಕ್ಕೊಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಈ ಪಲ್ಯ ತುಂಬಾ ಸಿಂಪಲ್ ಅನಿಸಿದ್ರು ತುಂಬ ಟೇಸ್ಟಿಯಾಗಿ ಇರುತ್ತೆ. ಗೋರಿಕಾಯಿಗೆ ಬೇಯಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ, ಅದಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಿಲ್ಲ. ಇವಾಗ ಪಲ್ಯ ಮತ್ತು ಸಾಂಬಾರು ರೈಸು ರೆಡಿಯಾಗಿತ್ತು. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ನಾನಿಲ್ಲಿ ಊಟನ ಬಡಿಸ್ಕೊಳ್ತಾ ಇದ್ದೆ. ನನಗೆ ಗೋರಿಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಇದ್ರ ಜೊತೆಗೆ ನಾನಿಲ್ಲಿ ಟೊಮೊಟೊ ತಿಳಿ ಸಾಂಬಾರನ್ನು ಮಾಡ್ಕೊಂಡಿದ್ದೆ. ಯಾವುದಾದ್ರೂ ಒಂದು ರೀತಿ ತರಕಾರಿ ಪಲ್ಯ ಅಥವಾ ಕಾಳುಗಳ ಪಲ್ಯ ಇದ್ದರೆ ನನಗೆ ಸಾಂಬಾರು ತುಂಬ ಗಟ್ಟಿಗೆ ಇದ್ದರೆ ಇಷ್ಟ ಆಗಲ್ಲ. ಈ ರೀತಿ ಸಾಂಬಾರು ತೆಳುವಾಗಿದ್ರೇ ಇಷ್ಟ ಆಗುತ್ತೆ. ಅದಕ್ಕೆ ಟೊಮೊಟೊ ತಿಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಆದರೆ ನನ್ನ ಹಸ್ಬೆಂಡ್ಗೆ ಈ ರೀತಿ ಸಾಂಬಾರು ಇಷ್ಟ ಆಗಲ್ಲ. ಅವ್ರಿಗೆ ತರಕಾರಿ ಮತ್ತು ಮಸಾಲೆ ಹಾಕಿ ಮಾಡಿರೋ ಅಂಥ ಸಾಂಬಾರು ಇಷ್ಟ ಆಗುತ್ತೆ. ಇವತ್ತಿನ ಮಧ್ಯಾಹ್ನದ ಲಂಚ್ ಹೀಗಿತ್ತು. ತಿಳಿ ಸಾಂಬಾರು, ಗೋರಿಕಾಯಿ ಪಲ್ಯ, ಮೊಸರು, ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಯಲ್ಲಿ ರೇಷನ್ ಖಾಲಿಯಾಗಿತ್ತು, ಅಂದರೆ ಸಣ್ಣ ಪುಟ್ಟ ಐಟಮ್ಸ್ ಖಾಲಿಯಾಗಿತ್ತು, ಅದನ್ನು ತರೋದಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿದ್ವಿ.
ಹೊರ್ಗಡೆ ಹೋಗಿದ್ದಾಗ ನನ್ನ ಮಗಳು ಬೇಕ್ರಿಲಿ ಸ್ವೀಟ್ಸ್ ಬೇಕು ಅಂತ ಕೇಳ್ತಾ ಇದ್ಲು. ನನ್ನ ಮಗಳಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಅಂತ ಹೇಳಿ ನಾನು ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಅವಳಿಗೋಸ್ಕರ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಬ್ರೆಡ್ಡಲ್ಲಿ ನಾನಿವತ್ತು ಬ್ರೆಡ್ ರಸ್ಮಲೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ಬ್ರೆಡ್ ರಸ್ಮಲೈ ಮಾಡೋದಕ್ಕೆ ನಾನಿಲ್ಲಿ ಒಂದು 3 ಕಪ್ ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಕೆನೆ ಕಟ್ಟದೇ ಇರೋ ರೀತಿ ಕಾಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಕಾಯ್ತಾ ಕಾಯ್ತಾ ಸ್ವಲ್ಪ ಗಟ್ಟಿಯಾಗಿ ಬರಬೇಕಿದು ಹಾಲು, ಅದೇ ರೀತಿ ಕಾಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಕಾಯಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೆ ಅಂತ ಹೇಳಿ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ನ ಈ ರೀತಿ ಹಾಲಲ್ಲಿ ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡಿ ಸೇರಿಸ್ಕೋಬೇಕಾಗತ್ತೆ. ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ತುಂಬ ಹೊತ್ತು ಕುದಿಸಿದ್ರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ನು ಸಹ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡ್ಕೊತಿದ್ದೀನಿ. ಇದಿಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಬ್ರೆಡ್ ಸ್ಲೈಸ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ, ಅಂದರೆ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬ್ರೆಡ್ಡಲ್ಲಿ ಸೈಡಲ್ಲಿ ಇರೋದೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. 4 ಪೀಸಸ್ನು ಇದೇ ರೀತಿ ಕಟ್ ಮಾಡ್ಕೊತೀನಿ. ಇವಾಗ ಬ್ರೆಡ್ಡನ್ನು ಈ ರೀತಿ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬ್ರೆಡ್ಡನ್ನು ಈ ರೀತಿ ಕಟ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ, ಅಥವಾ ಸ್ಕ್ವಯರ್ ಶೇಪಲ್ಲೂ ಸಹ ಮಾಡ್ಬೋದು. ಇವಾಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಅಂದರೆ ಕಸ್ಟರ್ಡ್ ಪೌಡರ್ ಹಾಕಿ ಹಾಲನ್ನ ಕುದಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಲು ತುಂಬ ಕೂಲಾದ ಮೇಲೆ ಹಾಕಬೇಕಾಗತ್ತೆ. ಬಿಸಿ ಹಾಕಿದ್ರೆ ಬ್ರೆಡ್ಡು ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಪಿಸ್ತಾ ಇದ್ದರೆ ಸಹ ಸೇರಿಸ್ಕೊಬೋದು. ನನ್ನ ಹತ್ರ ಪಿಸ್ತಾ ಇರಲಿಲ್ಲ, ಖಾಲಿಯಾಗಿತ್ತು ಅಂತ ಹೇಳಿ ಇದಿಷ್ಟನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಇವಾಗ ಸಿಂಪಲ್ಲಾಗಿ ಮತ್ತು ಅಷ್ಟೇ ಡೆಲಿಷಿಯಸ್ ಆಗಿ ತುಂಬಾ ಸ್ವೀಟ್ ಆಗಿರೋ ಅಂಥ ಒಂದು ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಬ್ರೆಡ್ ರಸ್ಮಲೈ ತುಂಬಾ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಬೇಕ್ರಿಲಿ ತೊಗೊಂಡು ಬಂದು ತಿನ್ನೋದಕ್ಕೆ ಇಷ್ಟಕ್ಕೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದರಷ್ಟೇ ರುಚಿಯಾಗಿರೋ ಈ ರೀತಿ ಬ್ರೆಡ್ ರಸ್ಮಲೈನ ಒಂದು ಸಲ ಮಾಡಿ ತಿನ್ನಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ತುಂಬಾ ಸಾಫ್ಟ್ ಆಗಿರುತ್ತೆ. ಇದನ್ನು ಬೇಕಾದರೆ ಫ್ರಿಜ್ಜಲ್ಲೂ ಸಹ ಇಟ್ಟು ತಿನ್ಬೋದು. ಇವಾಗ ಮೊದಲೇ ಕುದಿಸಿಟ್ಕೊಂಡಿರೋ ಹಾಲನ್ನ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೆ. ಇದನ್ನು ಇನ್ನೊಂದು ಸ್ವಲ್ಪ ಕುದಿಸಿ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದರಲ್ಲಿ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಇದರಲ್ಲೇ 2 in 1 ಅನ್ನೋ ರೀತಿ ಐಸ್ ಕ್ರೀಮ್ನೂ ಸಹ ಮಾಡ್ತಾಯಿದ್ದೀನಿ. ಈ ಐಸ್ ಕ್ರೀಮ್ನ ಮಾಡೋದಕ್ಕೆ ನಾನು ಮೊದಲೇ ಕುದಿಸಿಟ್ಕೊಂಡಿರೋ ಅಂಥ ಹಾಲನ್ನ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಕುದಿಸ್ತಾ ಇದ್ದೀನಿ, ಅದು ಗಟ್ಟಿ ಆಗೋವರೆಗೆ. ಮನೇಲಿ ಒಂದು ಪುಟ್ಟ ಮಡಿಕೆ ಇತ್ತು, ಅದಕ್ಕೆ ಕುದಿಸಿಟ್ಕೊಂಡಿರೋ ಅಂಥ ಹಾಲನ್ನು ಹಾಕ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇದೆ. ಐಸ್ ಕ್ರೀಮ್ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ. ಇದ್ರ ಮೇಲೆ ಒಂದು ಬಟರ್ ಪೇಪರ್ನ ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈ ಐಸ್ ಕ್ರೀಮ್ ಆಗೋದಕ್ಕೆ ಓವರ್ ನೈಟು ಬಿಡಬೇಕಾಗುತ್ತೆ ಫ್ರಿಜ್ಜಲ್ಲಿ. ಓವರ್ ನೈಟ್ ಬಿಟ್ಟಾದಮೇಲೆ ಈ ಐಸ್ ಕ್ರೀಮ್ ಯಾವ ರೀತಿ ಆಗಿರುತ್ತೆ ಅಂತ ನೀವೇ ನೋಡಿ. ತುಂಬಾ ಚೆನ್ನಾಗಿರೋ ಅಂಥ ಐಸ್ ಕ್ರೀಮ್ ಮನೆಯಲ್ಲೇ ರೆಡಿ ಮಾಡ್ಬೋದು, ಎಷ್ಟು ಈಸಿಯಾಗಿ ಅಲ್ವಾ. ಹಾಗೆ ಮಕ್ಕಳನ್ನು ಜೊತೆಗೆ ಸೇರಿಸ್ಕೊಂಡು ಮಾಡಿದ್ರೆ ಇನ್ನೂ ಖುಷಿ ಪಡ್ತಾರೆ. ನನ್ನ ಮಗಳಿಗಂತೂ ಈ ರೀತಿಯ ಏನಾದರೂ ಸ್ಪೆಷಲಾಗಿ ಪ್ರಿಪೇರ್ ಮಾಡ್ತಿದ್ರೆ ಅವಳಿಗಂತೂ ತುಂಬಾ ಖುಷಿ ಆಗುತ್ತೆ. ಅವಳಿಗೆ ಅದನ್ನು ತಿನ್ನೋದಕ್ಕೆ ಕೊಡೋ ತನಕ ತುಂಬಾ ಕ್ಯೂರಿಯಾಸಿಟಿಯಾಗಿರ್ತಾಳೆ ಯಾವ ರೀತಿ ಇರುತ್ತೆ ಅಂತ.
ಅದರಲ್ಲೂ ಮಕ್ಕಳಿಗಂತೂ ಈ ರೀತಿ ಐಸ್ ಕ್ರೀಮ್, ಚಾಕ್ಲೇಟ್ಸ್ ಈ ರೀತಿ ಏನಾದರೂ ರೆಸಿಪಿ ಮಾಡಿದಾಗಂತೂ ಕೇಳೋ ಹಾಗೆ ಇಲ್ಲ. ಬೆಳಗ್ಗೆ ಎದ್ದು ಐಸ್ ಕ್ರೀಮ್ ನೋಡೋ ತನಕ ನನ್ನ ಮಗಳಿಗಂತೂ ಕ್ಯೂರಿಯಾಸಿಟಿ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಯಾವ ರೀತಿ ಐಸ್ ಕ್ರೀಮ್ ಆಗಿದೆ ತೋರಿಸಿ, ತಿನ್ನಬೇಕು, ಕೊಡಿ ಅಂತ ಕೇಳ್ತಾನೇ ಇದ್ಲು. ಮಕ್ಕಳು ಅಂದ್ರೇ ಹಾಗೆ ಅಲ್ವಾ, ಸ್ವೀಟ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ನಮಗೆ ಐಸ್ ಕ್ರೀಮ್ ಅಂತಂದರೆ ಬಾಲ್ಯದೇ ನೆನಪು ಜಾಸ್ತಿ ಆಗುತ್ತೆ. ಅಂದರೆ 50 ಪೈಸೆಗೆಲ್ಲ ನಾವು ಐಸ್ ಕ್ಯಾಂಡಿ ಅಂತ ತಿಂತಾ ಇದ್ವಿ. ಇವಾಗ ಐಸ್ ಕ್ರೀಮ್ ಅಂತಂದರೆ 10 ರುಪೀಸ್ ಮೇಲೇ ಆಗುತ್ತೆ. ನೋಡಿ ಐಸ್ ಕ್ರೀಮ್ ಯಾವ ರೀತಿ ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟ ಆಗಿದರೆ ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.